ನಮಸ್ಕಾರ ಸ್ನೇಹಿತರೆ, ನಾನು ಸಂತೋಷ್ ನರಗುಂದ್, ಆಮ್ ಆದ್ಮಿ ಪಕ್ಷದ ಧಾರವಾಡ ಜಿಲ್ಲಾ ಅಧ್ಯಕ್ಷನಾಗಿದ್ದೇನೆ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ನಾನು ಒಬ್ಬ ವೈಮಾನಿಕ ವಿಜ್ಞಾನಿಯಾಗಿದ್ದೆ. ಹುಬ್ಬಳ್ಳಿಯಲ್ಲಿ ನಾನು ಈಗ ನನ್ನ ಒಂದು ಸಾವಯವ ಕೃಷಿ ಮಾಡುತ್ತಾ ರೈತರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ಅದರಲ್ಲಿ ನಾನು ತೊಡಗಿದ್ದೇನೆ. ಈಗ ಕಳೆದ 4 ದಿನದ ಹಿಂದೆ ಕೇಂದ್ರ ಸರ್ಕಾರ ಒಂದು ಕೆಲವು ಮಸೂದೆಗಳನ್ನು ತರಾತುರಿಯಲ್ಲಿ ರಾಜ್ಯಸಭೆಯಲ್ಲಿ ಪಾಸ್ ಮಾಡಿದೆ. ಇವು ಏನಂತಂದರೆ, ಮುಖ್ಯವಾಗಿ ಕೃಷಿ ವಲಯದಲ್ಲಿ ಸರ್ಕಾರ ಏನು ಒಂದು ನಿಯಂತ್ರಣ ಇಟ್ಕೊಂಡಿತ್ತೋ ಅದನ್ನು ಖಾಸಗಿ ಕಂಪನಿಗಳಿಗೆ ಹಸ್ತಾಂತರ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ. ಮುಖ್ಯವಾಗಿ ಸರ್ಕಾರದ ನಿಯಂತ್ರಣ ಯಾಕೆ ಬೇಕಾಗಿತ್ತಂತಂದರೆ, ಒಂದು ಕಡೆ ರೈತರ ಹಿತಗಳನ್ನು ಕಾಪಾಡಲಿಕ್ಕೆ, ಇನ್ನೊಂದು ಕಡೆ ಗ್ರಾಹಕರ ಹಿತಗಳನ್ನು ಸಹ ಕಾಪಾಡಲಿಕ್ಕೆ ಈ ನಿಯಂತ್ರಣ ಭಾಳ ಅತ್ಯಗತ್ಯ ಆಗಿತ್ತು. ಆದರೆ ಈಗ ಸರ್ಕಾರ ಏನು ಮಾಡಿದೆ ಅಂತಂದರೆ, ತನ್ನ ಕೈಯಲ್ಲಿರುವಂಥ ನಿಯಂತ್ರಣವನ್ನು ಖಾಸಗಿ ಕಂಪನಿಗಳಿಗೆ ಹಸ್ತಾಂತರ ಮಾಡೋ ಮುಖಾಂತರ ರೈತರಿಗೂ ಮತ್ತು ಗ್ರಾಹಕರಿಗೂ ಈ ಎರಡೂ ವರ್ಗದವರೆಗೂ, ಅಂದರೆ ದೇಶದ ಸರಿಸುಮಾರು ಎಲ್ಲ ಪ್ರಜೆಗಳಿಗೂ ಒಂದು ಸಂಕಷ್ಟಕ್ಕೆ ದೂಡಿದೆ. ಕೆಲವು ತಿಂಗಳಿಂದ ತಾವು ಈ APMC ಪರ ಮತ್ತು ವಿರೋಧವಾಗಿ ಭಾಳಷ್ಟು ವಿಷಯಗಳನ್ನು ಕೇಳಿರ್ತೀರ. ಆದರೆ ಇವತ್ತು ಕೂಡ ಒಬ್ಬ ಸಾಮಾನ್ಯ ಪ್ರಜೆಗೆ ಒಂದು ಗೊಂದಲ ಇದೆ ಅವರ ಮನಸ್ಸಿನಲ್ಲಿ. APMC ಇಂದ ಏನು ಲಾಭ ಇತ್ತು, ಆಮೇಲೆ APMC ಅದು ಇರಬೇಕೋ ಬೇಡವೋ ಅಂತೇಳಿ. ಸ್ನೇಹಿತರೆ, ನಾನು ಒಬ್ಬ ರೈತನಾಗಿ ತಮಗೆ ಏನು ಹೇಳಬಲ್ಲೆ ಅಂತಂದರೆ, APMC ಇಂದ ರೈತರಿಗೆ ಭಾಳಷ್ಟು ಉಪಯೋಗಗಳಿವೆ, ಲಾಭವೂ ಇದೆ. ಆದರೆ ಕೆಲವು ನ್ಯೂನತೆಗಳಿರ್ಬೋದು. ಆ ನ್ಯೂನತೆಗಳನ್ನು ಹೇಗೆ ಸರಿಪಡಿಸಬೇಕು ಅಂತ ಸರ್ಕಾರ ವಿಚಾರ ಮಾಡಬೇಕಿತ್ತು ಹೊರತು APMC ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುವಂಥ ಒಂದು ಕಾರ್ಯಕ್ಕೆ ಮುಂದಾಗಬಾರ್ದಾಗಿತ್ತು. ಈಗ ನಾವು ಏಕಾಏಕಿ ಖಾಸಗಿ ಕಂಪ್ನಿಗಳಿಗೆ ಪ್ರವೇಶ ನೀಡಿ APMCಯನ್ನು ಕುಗ್ಗಿಸುವಂಥ ಒಂದು ವ್ಯವಸ್ಥೆ ತಂದರೆ ಇದರಿಂದ ರೈತನಿಗೂ ಲಾಭ ಇಲ್ಲ, ಅಲ್ಲಿ ತೊಡಗಿದಂಥ ವ್ಯಾಪಾರಿಗಳಿಗೂ ಲಾಭ ಇಲ್ಲ. ಇದನ್ನೇ ನಂಬಿ ಸಾವಿರಾರು ಲಕ್ಷಾಂತರ ಕೂಲಿ ಕಾರ್ಮಿಕರು ಏನು APMCಯಲ್ಲಿ ಇವತ್ತು ತಮ್ಮ ಒಂದು ದೈನಂದಿನ ಜೀವನ ನಡೆಸ್ತಾ ಇದ್ದಾರೆ, ಅವರಿಗೂ ಒಂದು ದೊಡ್ಡ ಪೆಟ್ಟು ಬೀಳಲಿದೆ. ಖಾಸಗಿ ಕಂಪ್ನಿಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಬಂಡವಾಳ ಹೂಡಿಕೆ ಮಾಡಿ ಅತಿ ಕಡಿಮೆ ಬೆಲೆಯಲ್ಲಿ ರೈತರಿಂದ ಅವರ ಬೆಳೆಯನ್ನು ಮೊದಲೇ ಖರೀದಿಸಿ ಅದನ್ನು ವರ್ಷಗಟ್ಟಲೆ ಶೇಖರಣೆ ಮಾಡಿ ತಮಗೆ ಅನುಕೂಲ ಇದ್ದವಾಗ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಒಂದು ಕೃತಕ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂಥ ಒಂದು ಪರಿಸ್ಥಿತಿ ಬರ್ತದೆ. ಈ ಕೃತಕ ಪರಿಸ್ಥಿತಿಯಲ್ಲಿ ಬೇಡಿಕೆ ಹೆಚ್ಚಾಗಿರುತ್ತೆ, ಬೆಲೆನೂ ಹೆಚ್ಚಾಗಿರುತ್ತೆ. ಹಾಗಾಗಿ ಇದರಿಂದ ರೈತರಿಗೂ ಲಾಭ ಇಲ್ಲ, ಗ್ರಾಹಕರಿಗೂ ಲಾಭ ಇಲ್ಲ. ಒಟ್ಟಾರೆ ನಾವು ನೋಡಿದರೆ ಈ ಕೃಷಿ ವಲಯದಲ್ಲಿ ಸುಧಾರಣೆಯ ನೆಪದಲ್ಲಿ, APMC ವಲಯದಲ್ಲಿ ಸುಧಾರಣೆಯ ನೆಪದಲ್ಲಿ ಕೇಂದ್ರ ಸರ್ಕಾರ ಏನು ಈ 4-5 ಬಹಳ ಮುಖ್ಯವಾದ ಮಸೂದೆಗಳನ್ನು ತರಾತುರಿಯಲ್ಲಿ ಪಾಸ್ ಮಾಡಿದೆ ಸಂಸತ್ತಿನಲ್ಲಿ, ಇದರಿಂದ ಕೇವಲ ಖಾಸಗಿ ಕಂಪ್ನಿಗಳಿಗೆ ಲಾಭ ಆಗುತ್ತೆ. ಆಮೇಲೆ ಇದರಿಂದ ಹಾನಿ ಕೇವಲ ರೈತರಿಗಿಲ್ಲ, ವರ್ತಕರಿಗೆ, ಕೂಲಿ ಕಾರ್ಮಿಕರಿಗೆ, ಗ್ರಾಹಕರಿಗೆ, ಒಟ್ಟಿನಲ್ಲಿ ದೇಶದ ಎಲ್ಲ ನಾಗರಿಕರಿಗೆ ಈ ಮಸೂದೆಗಳಿಂದ ಸಂಕಷ್ಟಕ್ಕೆ ದೂಡ್ದಂಗಾಗುತ್ತೆ. ಹಾಗಾಗಿ ನಾವು ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದರೆ ಈ ಮುಂದಿನ ದಿನಗಳಲ್ಲಿ ನಮ್ಮ ಆಹಾರದ ಬೆಲೆ ಜಾಸ್ತಿ ಆಗಲಿದೆ, ರೈತರು ತೀವ್ರ ತೊಂದರೆಗಳನ್ನು ಅನುಭವ ಮಾಡಬೇಕಾಗುತ್ತೆ. ಆಮೇಲೆ ದೇಶ ಪ್ರಗತಿಯ ದಾರಿಯಲ್ಲಿ ಹೋಗದೇನೆ ಬಹಳ ಆರ್ಥಿಕ ಕುಸಿತದ ಒಂದು ಪರಿಸ್ಥಿತಿಯಲ್ಲಿ ನಾವು ನಮ್ಮನ್ನು ಕಾಣ್ಕೊಳ್ತೀವಿ. ಸರ್ಕಾರ ಇನ್ನೊಂದು ಬಹಳ ದೊಡ್ಡ ಬದಲಾವಣೆ ಏನು ತರ್ತಾ ಇದೆ ಅಂತಂದರೆ,
ಅಗತ್ಯ ವಸ್ತುಗಳ ಪಟ್ಟಿಯಿಂದ ಭಾಳ ಮುಖ್ಯವಾದ ಬೆಳೆಗಳನ್ನು ಅಥವಾ ವಸ್ತುಗಳನ್ನು ಈ ಪಟ್ಟಿಯಿಂದ ತೆಗೆದುಹಾಕಿದೆ. ಇವು ಯಾವುವು ಅಂತಂದರೆ, ನಾವು ದಿನನಿತ್ಯದಲ್ಲಿ ಬಳಕೆ ಬರುವಂಥ ಈರುಳ್ಳಿ, ಆಲೂಗಡ್ಡೆ, ದ್ವಿದಳ ಧಾನ್ಯಗಳು, ಹೆಸರು, ಉದ್ದು, ತೊಗರಿ, ಈ ಎಲ್ಲ ಧಾನ್ಯಗಳನ್ನು, ಎಣ್ಣೆಯನ್ನು, ಎಡಿಬಲ್ ಆಯಿಲನ್ನು ಅಗತ್ಯ ವಸ್ತುಗಳ ಪಟ್ಟಿಯಿಂದ ತೆಗೆದುಹಾಕಿದೆ. ಇದು ಹೇಳೋಕ್ಕೆ ಯಾಕಂತಂದರೆ, ಇಲ್ಲ ರೈತರಿಗೆ ಇದರಿಂದ ತೊಂದರೆ ಆಗ್ತಿತ್ತು, ಅದಕ್ಕೆ ನಾವು ಈ ಪಟ್ಟಿಯಿಂದ ತೆಗೆದುಹಾಕ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹಾಗಾಗಿ ರೈತನ ಸ್ಥಿತಿಯಲ್ಲಿ ಸುಧಾರಣೆ ಮಾಡಬೇಕಂತಾಗಿದ್ದರೆ ನಾವು ಒಂದು ಸದೃಢ ಕನಿಷ್ಠ ಬೆಂಬಲ ಬೆಲೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ವ್ಯವಸ್ಥೆನ ನಾವು ಸ್ಥಾಪನೆ ಮಾಡಬೇಕು. ಈಗ ಕೇವಲ ಒಂದು ಹೆಸರಿನಲ್ಲಿ ಅಂದರೆ ನಾಮಕಾವಾಸ್ತೆ ಒಂದು MSP ಇದೆ, ಕೆಲವು ಬೆಳೆಗಳಿಗೆ MSP ವ್ಯವಸ್ಥೆ ಇದೆ. ಸರ್ಕಾರ ಏನು ಮಾಡಬೇಕಾಗಿತ್ತಂದರೆ ಈ MSP ವ್ಯವಸ್ಥೆಯನ್ನು, ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆಯನ್ನು ಎಲ್ಲ ಬೆಳೆಗಳಿಗೂ ತರಬೇಕಿತ್ತು. ಆಮೇಲೆ ಬರೀ MSP ಘೋಷಣೆ ಮಾಡೋದಲ್ಲ, ಖರೀದಿ ಕೇಂದ್ರಗಳನ್ನು ತೆರೆದು ರೈತ ಯಾವ ತನ್ನ ಬೆಳೆಗಳನ್ನು ಮಾರಲಿಕ್ಕೆ ಮುಂದಾಗ್ತಾನೋ ಆ ಬೆಳೆಗಳಿಗೆ ಖರೀದಿ ಮಾಡುವಂಥ ಕೇಂದ್ರಗಳು ತೆರೆದು ಅವನಿಗೆ ಆ ರೈತನಿಗೆ ಈ ಒಂದು ಬೆಲೆ ದೊರಕಿ ಅವನಿಗೆ ಲಾಭ ತಂದು ಕೊಡುವಂಥ ಒಂದು ವ್ಯವಸ್ಥೆ ಸ್ಥಾಪನೆ ಮಾಡಬೇಕಿತ್ತು.